ಅಲ್ಲೇ ಅಣ್ಣ ರಂಜಿತಾರಣ್ಣ ಹೌದಾ ರಾಜೇಶ್ ಇವರು ಒಂದೇ ನಮಸ್ಕಾರ. ಇಲ್ಲೇ ಮುಳಬಾಗ್ಲು ಪದ್ಮಾವತಿ ಅನಿಲು ಕುಟುಂಬಾನಾಂ ಕ್ಷಮಸ್ಥೈರ್ಯ ವಿಜಯ ವಿದ್ಯಾಶ್ವರ್ಯ ವೃದ್ಧತ್ವಂ ಓಂ ಶಿವಾಯ ನಮಃ ಓಂ ಮಹೇಶ್ವರಾಯ ನಮಃ ಸ್ವಯಂ ಭೂದ್ವಃ ಸರ್ವಸಿದ್ಧರಸ್ತು ಸೀತಾಸನ್ನ ವರದಾ ಭವಂತು. ಅಂದರೆ ಎನ್ಸಿಪಿ ಪಕ್ಷದ ಮುಳಬಾಗಿಲು ತಾಲೂಕಿನ ಘಟಕದ ಉದ್ಘಾಟನಾ ಸಮಾರಂಭ ಇದೇ ಕೋಲಾರ ಜಿಲ್ಲೆ ಮೊದಲ ಜಿಲ್ಲೆಯಾಗಿ ಬಂದಿದ್ದೀನಿ. ಮತ್ತೆ ತಾಲೂಕುಗಳಲ್ಲಿ ಕೋಲಾರ ತಾಲೂಕು ಕೂಡ ಮೊದಲ ತಾಲೂಕಾಗಿ ನಮ್ಮ ಎನ್ಸಿಪಿ ಪಕ್ಷದಲ್ಲಿ ಬರ್ತಾ ಇದೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ರಾಜ್ಯಾಧ್ಯಕ್ಷರಾದ ಹೂಡಿ ವಿಜಯಕುಮಾರ್ ಸರ್ ಅವರೇ, ಕಾರ್ಯದರ್ಶಿ ಅವರೇ, ಹೂಡಿ ಪ್ರದೀಪ್ ಕುಮಾರ್ ಅವರೇ, ಕಾರ್ಯದರ್ಶಿ ಅವರೇ, ಮತ್ತು ರಾಜ್ಯ ಸಂಘದವರೇ, ಮತ್ತು ಜಿಲ್ಲಾ ಸಂಘದವರೇ, ಹೊಸದಾಗಿ ಆಯ್ಕೆಯಾಗಿರುವ ಎಲ್ಲ ಮುಳಬಾಗಿಲಿನ ತಾಲೂಕಿನ ಅಧ್ಯಕ್ಷರೇ, ಕಾರ್ಯಕರ್ತರೇ, ಮತ್ತು ಎಲ್ಲ ಇಲ್ಲಿ ಸೇರಿರುವ ನನ್ನ ಸ್ನೇಹಿತರೇ, ಪತ್ರಿಕಾ ಮಾಧ್ಯಮದವರೇ, ನನಗಿಲ್ಲಿ ಖುಷಿ ಆಗ್ತಾ ಇರೋದ್ರಿಂದ ಎನ್ಸಿಪಿ ಪಕ್ಷ ನಮ್ಮ ಕರ್ನಾಟಕಕ್ಕೆ ಮತ್ತು ಕೋಲಾರಗೆ ಮೊದಲಿಂದ ಇದೆ. ಕಾಂಗ್ರೆಸ್ ಜೊತೆಯಲ್ಲೇ ಹುಟ್ಟಿರುವಂಥ ಪಕ್ಷ ಇದು. ಆದರೆ ನಮ್ಮ ಕರ್ನಾಟಕ ಕೋಲಾರಗೆ ಇವಾಗ ತಾನೇ ಇದು ಚಿಗುರೊಡಿತಾ ಇದೆ. ನಮ್ಮ ಪ್ರದೀಪ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ಚಿಗುರೊಡಿತಾ ಇದೆ. ಮುಳಬಾಗಿಲು ತಾಲೂಕಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಂದಾಗ ನಾವೆಲ್ಲ ಖುಷಿ ಪಟ್ಟು ಇಷ್ಟು ಜನ ಸೇರಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಎನ್ಸಿಪಿ ಪಕ್ಷವನ್ನು ಮುಳಬಾಗಿಲಿನಿಂದ ತಾಲೂಕಿನಿಂದ ಪ್ರಾರಂಭವಾಗಿ ಇಡೀ ಕರ್ನಾಟಕಕ್ಕೆ ಹಬ್ಬಿಸ್ಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಪಣ ತೊಟ್ಟಿದ್ದಾರೆ. ನೀವೆಲ್ಲ ಸೇರಿ ಈಗಾಗಲೇ ಸಮಯ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಎಲ್ಲ ನಮ್ಮ ಕರ್ನಾಟಕದ ಪಕ್ಷ, ಕರ್ನಾಟಕ, ಕೋಲಾರ ಜಿಲ್ಲೆ, ತಾಲೂಕುಗಳು ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ನಮ್ಮ ಎನ್ಸಿಪಿ ಪಕ್ಷವನ್ನು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಪ್ರಚಲಿತವಾಗುವಂತೆ ಪಣ ತೊಟ್ಟಿ ಕಾರ್ಯ ಮಾಡಿ ಸಫಲಗೊಳಿಸುತ್ತೇವೆ. ಮತ್ತು ನಾನು ಕೋಲಾರ ಜಿಲ್ಲೆಯ 6 ತಾಲೂಕುಗಳು, ಕೋಲಾರ ಸೇರಿ ಎಲ್ಲ ತಾಲೂಕುಗಳಿಂದ ಎನ್ಸಿಪಿ ಪಕ್ಷದ ಮುಂದಿನ 2028ನೇ ಎಲೆಕ್ಷನ್ನಲ್ಲಿ 6 ತಾಲೂಕುಗಳನ್ನು ಗೆಲ್ಲಬೇಕು ಅಂತ ಪಣ ತೊಟ್ಟಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಮಾತನ್ನು ಕೊಡುತ್ತಾ ನಾನು ಮಾತನ್ನು ಮುಗಿಸುತ್ತಿದ್ದೇನೆ. ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಿಜಯಲಕ್ಷ್ಮಿ ಅವರೇ ಹಾಗೂ ನಮ್ಮ ಉಪಾಧ್ಯಕ್ಷರಾದಂತಹ
ಗಜೇಂದ್ರ ರೆಡ್ಡಿಯವರೇ ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಬೈರೆಡ್ಡಿಯವರೇ ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂತಹ ಪೂರ್ಣಿಮಾ ಹಾಗೂ ಮಾಲಾರವರೇ ಹಾಗೂ ಹುಬ್ಬಳ್ಳಿ ಕಾರ್ಯದರ್ಶಿಯಾದಂತಹ ಪ್ರವೀಣ್ರವರು ಮುರಳಿಯವರು ಸರ್ ಹಾಗೂ ಮುಳುಬಾಗಿನ ಜನತೆಗೆ ನಮ್ಮ ಕರ್ನಾಟಕ ರಾಜ್ಯದ ರಾಷ್ಟ್ರವಾದಿ ಪಕ್ಷದಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಮುಳುಬಾಗಿಲಿಗೆ ಪ್ರವೇಶಿಸಿದಾಗ ಮುಳುಬಾಗಿಲಿನ ಚರಿತ್ರೆಯನ್ನ ಬಹಳ ಚೆನ್ನಾಗಿ ನಮ್ಮ ಗಜೇಂದ್ರ ರೆಡ್ಡಿ ಅವರು ಹೇಳ್ತಾ ಇದ್ರು. ಮುಳುಬಾಗಿಲು ಬಹಳ ಹಿಸ್ಟ್ರಿ ಇರುವಂತಹ ಒಂದು ಜಾಗ. ಇಲ್ಲಿ ಹಲವಾರು ದೇವಸ್ಥಾನಗಳು ಇಲ್ಲಿ ಇದೆ ಅನ್ನುವಂಥದ್ದು ವಿಚಾರ ತಿಳಿದಾಗ ನಮ್ಗೆ ಒಂದು ಸ್ವಲ್ಪ ಆಶ್ಚರ್ಯನೂ ಆಯ್ತು. ಅದೇ ರೀತಿ ಇಲ್ಲಿಂದಲೇ ಹೆಚ್ಚಾಗಿ NCPಯನ್ನ ನಾವು ಪ್ರಚಾರ ಮಾಡುತ್ತಾ ಶುರು ಮಾಡುವ ಅನ್ನುವಂಥ ಒಂದು ಮನೋಭಾವನೆಯೊಂದಿಗೆ ಬಂದಾಗ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮಗೆ ಇಲ್ಲಿ ಜನ ಸೇರಿರುವಂತಹದ್ದು ಸ್ವಲ್ಪ ಅನ್ಸ್ಬೋದು. ಇಲ್ಲಿ 100 ಜನ ಸೇರಿದ್ರು ಇದರ ಹಿಂಭಾಗದಲ್ಲಿ ಒಬ್ಬೊಬ್ಬರಿಂದನೂ ಒಂದು 100 ಜನ ಅಂತ ಹೇಳಿದ್ರು 10,000 ಜನನೂ ಆಗುತ್ತಾರೆ. ಅಂತಹ ಒಂದು ಮುಳುಬಾಗಿಲಿನ ಒಂದು ಕಾರ್ಯಕ್ರಮ ನಮ್ಮ ಪಕ್ಷಕ್ಕೆ ಬಹಳ ಹೆಮ್ಮೆಯಾಗಿದೆ. ನಾವು ಸುಮಾರು 15ರಿಂದ 18 ಜಿಲ್ಲೆಗಳಲ್ಲಿ ಇದೇ ರೀತಿ ಎಲ್ಲ ಕಡೆ ಪಕ್ಷಗಳನ್ನ ಬೆಳೆಸಿದ್ದೇವೆ. ಆದರೆ ಸಮಯ ಬಂದಾಗ ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ಇನ್ನು ಕೆಲವೇ ಸಮಯದಲ್ಲಿ ತಿಳಿಸ್ತೇವೆ. ಆದರೆ ಇದನ್ನ ನಾವು ಇನ್ನೂ ಯಾಕಂದ್ರೆ ನಮ್ಮ ಒಗ್ಗಟ್ಟಿನ ಪ್ರದರ್ಶನ, ನಮ್ಮ ಸಂಘಟನೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ಉತ್ತಮವಾಗಿ ತೋರಿಸಬೇಕು ಅನ್ನೋಂಥ ಒಂದು ಮನೋಭಾವನೆಯಿಂದ ಎಲ್ಲಾ ಕಡೆಯಲ್ಲೂ ಸಂಘಟನೆಯನ್ನ ಮಾಡಿ ಇನ್ನು ಮುಂದೆ ಈ NCPಯನ್ನ ಉತ್ತಮವಾಗಿ ನಾವು ಬೆಳೆಸ್ಕೊಳ್ಬೇಕು. ಈ ರಾಷ್ಟ್ರದಲ್ಲಿ NCP ಬೆಳೆದಾಗ ಅದರ ಒಬ್ಬರು ನಮ್ಮ ರಾಷ್ಟ್ರವಾದಿ ಪಕ್ಷದ ಅಜಿತ್ ಪವಾರ್ ಅದನ್ನ ಯಾವ ರೀತಿ ಫ್ಲೈಟ್ನಲ್ಲಿ ಹೋಗುವಾಗ ಅವ್ರನ್ನ ಬೇರೆ ತರದಲ್ಲಿ ನಾವು ಈಗಲೂ ಹೇಳಕ್ಕಿಲ್ಲ, ಅದನ್ನ ಕೋರ್ಟಿನಲ್ಲಿ ವಿಚಾರ ಮಾಡಿ ತಿಳಿಸ್ತಾರೆ. ಅವರಿಗೆ ತೊಂದರೆ ಮಾಡಿ ಅವರು ಪಕ್ಷವನ್ನ ಬೆಳೆಸಬಾರ್ದು ಅನ್ನುವಂಥ ರೂಪದಲ್ಲಿ ಮಾಡಿರುವಂತ ಪ್ಲಾನ್ ಸಹ ನಮಗೆ ಗೊತ್ತಾಗಿದೆ. ಆದ್ದರಿಂದ ಈ ಪಕ್ಷ ಎಲ್ಲರಿಗೂ ಜಾತ್ಯತೀತವಾಗಿ ಎಲ್ಲರನ್ನು ಒಗ್ಗೂಡಿಸಿ ಈ ಪಕ್ಷ ಬೆಳೆಯುತ್ತೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಗಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ NCP. ಎಲ್ಲರಿಗೂ ಇವತ್ತಿನ ಮಧ್ಯಾಹ್ನದ ಆರಂಭದಿಂದ ನಿಮ್ಮೊಟ್ಟಿಗೆ ಇದ್ದೀನಿ. ಇವತ್ತು ನನ್ನ ಫಸ್ಟ್ ಭಾಷಣ ನಿಮ್ಮ ಜೊತೆಗೆ ಮುಳುಬಾಗಿಲಿನಲ್ಲಿ. ಓಕೆ, ತಪ್ಪಿದರೆ ಕ್ಷಮಿಸಿ. ಪ್ರಿಯ ಸಭಿಕರೇ, NCP ಹಾಗೂ NYCಯ ಕಾರ್ಯಕರ್ತರೇ, ಇಲ್ಲಿ ನೆರೆದಿರುವ ನನ್ನ ರಾಜ್ಯ ಘಟಕದ ಮುಖಂಡರಾದ ನಮ್ಮ ನಮ್ಮ ಮುಖಂಡರಾದ ರಾಜ್ಯ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಹೂಡಿ ಅವರಿಗೆ ಹಾಗೂ ಉಪಾಧ್ಯಕ್ಷರಾದ ಗಜೇಂದ್ರ ರೆಡ್ಡಿ ಅವರಿಗೆ, ಪ್ರಧಾನ ಕಾರ್ಯದರ್ಶಿಯಾದ ಪುಟ್ಟಪ್ಪ ಅವರಿಗೆ, ಕಾರ್ಯದರ್ಶಿಯಾದ ಪೂರ್ಣಿಮಾ ಸಿಂಗ್ ಅವರಿಗೆ ಹಾಗೂ ಬೆಂಗಳೂರಿನ ಕಾರ್ಯದರ್ಶಿಯಾದ ಕಾಂಚನಾ ಮಾಲಾ ಹಾಗೂ ಕಾರ್ಯದರ್ಶಿಯಾಗಿರುವ ಮುರಳಿ ಅವರಿಗೆ ನಾನು ಮೊದಲಿಗೆ ಬರೆಮಾಡಿಕೊಳ್ತಾ ಇದ್ದೇನೆ. ಮುಳಬಾಗಿಲಿನ ಜಿಲ್ಲಾ ಅಧ್ಯಕ್ಷರಾದ ಬೈರರೆಡ್ಡಿ ಅವರಿಗೆ ಹಾಗೂ ಇವತ್ತಿನ ಉದ್ಘಾಟ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ಹೇಮಂತ್ ಕುಮಾರ್ ಅವರು ರಂಜಿತ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳು.
ಆಂಜನೇಯ ಸ್ವಾಮಿಯ ಪುಣ್ಯ ಭೂಮಿಯ ಮುಳಬಾಗಿನಲ್ಲಿ ಇವತ್ತು ನಾನು ನಿನ್ನಲು ಪುಣ್ಯ ಮಾಡಿದ್ದೇನೆ. ಹಾಗೂ ನಮ್ಮ NCP ಅವರು ರಾಜಕೀಯ ಅಂದರೆ ಸೇವೆ ಮಾಡಲಿಕ್ಕೋಸ್ಕರ ಇವತ್ತು ಯುವ ಶಕ್ತಿಯನ್ನು ಒಂದುಗೂಡಿಸಿ ನಾವೆಲ್ಲರೂ ಒಂದು ಎನ್ನುವ ಐಕ್ಯತೆಯಿಂದ ನಾವಿವತ್ತು ಇಲ್ಲಿಗೆ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀವಿ. ನಮ್ಮ ಪಕ್ಷ ಜೂನ್ 10, 1999 ಉದ್ಘಾಟನೆ ಆಗಿರುವಂತ ಪಕ್ಷ. 2003 ಅಜಿತ್ ಪವಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಹೂಡಿ ಪ್ರದೀಪ್ ಕುಮಾರ್ ಅವರು ಈ ಕರ್ನಾಟಕದಲ್ಲಿ NCPಯ ಪಕ್ಷನೆಯನ್ನ ಸ್ಥಾಪನೆ ಮಾಡ್ತಾರೆ. ಥ್ಯಾಂಕ್ ಯು. ನಮ್ಮ ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದು ಮೊದಲ ಮಹಿಳಾ ಉಪ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆ ನಮ್ಮ ಸುನೇಂದ್ರ ತಾಯಿ ಅವರಿಗೆ ಇದೆ. ಹೌದು, ಅನ್ನೋದು ಇದು ಹುದ್ದೆ ಅಲ್ಲ, ಇದು ಒಂದು ಸೇವಾ ಮನೋಭಾವನೆಯಿಂದ ಕೂಡಿರುವಂತಹ ಒಂದು ಸ್ಫೂರ್ತಿದಾಯಕದ ಕೆಲಸ. ಯಾಕೆ ನಾವು NCPನ ಸೇರ್ಬೇಕು, ಯಾಕೆ ಇವತ್ತು NYCಗೆ ಸೇರ್ಬೇಕು ಅನ್ನೋದು ಏನಾದರೂ ನಿಮ್ಮ ಮೈಂಡಲ್ಲಿ ಇದ್ರೆ ನಾನು ಅದಕ್ಕೆ ಉತ್ತರನ ಕೊಡುವಲ್ಲೇ. ನಾವು ರೈತರ ಪರವಾಗಿದ್ದೇವೆ, ನಾವು ಯುವಕರ ಹುದ್ದೆಗೂ ಹಾಗೂ ಶಿಕ್ಷಣಕ್ಕೆ ಸಪೋರ್ಟಿವ್ ಆಗಿದ್ದೀವಿ, ಮಹಿಳಾ ಶಕ್ತಿ ಹಾಗೂ ಸಂರಕ್ಷಣೆಗೆ ನಾವು ನಿಂತಿದ್ದೇವೆ, ಹಾಗೂ ಎಲ್ಲರ ಜೊತೆ ಐಕ್ಯತೆಯಿಂದ ಒಂದಾಗಿ ನಾವು ಹೋಗೋದಕ್ಕೆ ಇದ್ದೇವೆ. ಯಾರೊಟ್ಟಿಗೂ ನಮಗೆ ಮತಗಳ ಜಗಳಗಳಿಲ್ಲ. ಪ್ರಜಾಪ್ರಭುತ್ವವೇ ನಮ್ಮ NCPಯ ಮಂತ್ರ ಆಗಿದೆ. ಮುಳಬಾಗಿಲಿನ ಜನರೇ, ಇದು ನನ್ನ ಕೊನೆಯ ಮಾತು. ಇವತ್ತಿಗೆ ನಾವು ಇಲ್ಲಿ ಬಂದು NCPಯ ಜಸ್ಟ್ ಉದ್ಘಾಟನೆ ಮಾಡಿ ಹೋಗೋದಕ್ಕೆ ನಾವು ಬಂದಿಲ್ಲ. ನಿಮ್ಮೆಲ್ಲರ ಜೊತೆಗೆ ಇಲ್ಲಿ ಪಕ್ಷವನ್ನ ಬೆಳೆಸಿ ಮುಂದೆ ನಮ್ಮ ಈ ತಾಲೂಕನ್ನ ಒಂದು ಒಳ್ಳೆಯ ಮಾದರಿಯ ತಾಲೂಕಾಗಿ NCP ಪಕ್ಷದಿಂದ ಮುಂದುವರಿಯೋಣ. ಇಷ್ಟು ಹೇಳಿಕೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ NCP. ಥ್ಯಾಂಕ್ ಯು ಮುಳಬಾಗಿಲು ಜನರೇ, ಥ್ಯಾಂಕ್ ಯು. ವೇದಿಕೆ ಮೇಲೆ ಇರ್ತಕ್ಕಂಥ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ಕೋಲಾರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಬೈರೆಡ್ಡಿರವರೇ, ಅದೇ ರೀತಿಯಲ್ಲಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಿಗೆ ಹಾಗೂ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ ಹಾಗೂ ಮಾಧ್ಯಮ ಮಿತ್ರರೇ, ಮೊದಲಿಗೆ ಮಾಧ್ಯಮ ಮಿತ್ರರಲ್ಲಿ ಕ್ಷಮೆ ಇರಲಿ. ಯಾಕೆ ಅಂದ್ರೆ ಕಾರ್ಯಕ್ರಮ ತುಂಬಾ ತಡವಾಯ್ತು. ಯಾಕೆಂದ್ರೆ ಇದು ಹೊಸದಾಗಿ ಆಯೋಜನೆ ಮಾಡಿದಂತ ಕಾರ್ಯಕ್ರಮ, ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ರಂಜಿತ್ ರವರು ತಾಲೂಕು ಘಟಕ ಉದ್ಘಾಟನೆ ಮಾಡಬೇಕು ಅಂದಾಗ ನಮ್ಮ ಹೇಮಂತ್ ರವ್ರನ್ನ ಕಳಿಸಿ ನಾನು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದೆ. ಮೊದಲಿಗೆ ನಾನು ತಾಯಿ ಕೋಲಾರಮ್ಮನನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ, ಹಾಗೇನೆ ಮುಳುಗಾವಗಿಲೋ ಆಂಜನೇಯ ಸ್ವಾಮಿಯನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ, ಹಾಗೇನೆ ಕೂಡುಮಲೆ ವಿಘ್ನೇಶ್ವರನನ್ನ ಸ್ಮರಿಸುತ್ತಾ ನನ್ನ ಎರಡು ಮಾತುಗಳನ್ನ ಆಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ಏನು NCP ಅಂದ್ರೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ. ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಬಹಳ ಹಳೆಯ ಪಕ್ಷವಾಗಿದ್ದು ರಾಷ್ಟ್ರೀಯ ಪಕ್ಷವಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಹಲವರಿಗೆಲ್ಲ ಗೊತ್ತೇ ಇದೆ, ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಶರದ್ ಪವಾರ್ ಅವರ ಪಕ್ಷ ಅಂತ. ಶರದ್ ಪವಾರ್ ಅವರ ಪಕ್ಷ 1999 ಜೂನು ಕ್ಷಮೆ ಇರಲಿ, ಜೂನ್ ಅಲ್ಲಿ ಸ್ಥಾಪನೆ ಆಯಿತು. ಅದೇ ರೀತಿಯಲ್ಲಿ 1999ರಿಂದ ಶರದ್ ಪವಾರ್ ಅವರು ಈ ಒಂದು ಗಡಿಯಾರದ ಚಿಹ್ನೆಯ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಅವರ ನೇತೃತ್ವದಲ್ಲಿ ಬಹಳಷ್ಟು
ಹೋರಾಟಗಳನ್ನ ಬಹಳಷ್ಟು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ತಾ ದೇಶದಲ್ಲೇ ಒಂದು ಸಂಚಲವನ್ನ ಮೂಡಿಸಿದಂತ ಪಕ್ಷ ಅಂದ್ರೆ NCP ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಶರದ್ ಪವಾರ್ ಅವರ ಒಂದು ನೇತೃತ್ವದ ಪಕ್ಷ ಅಂದಿನ ಕಾಲಕ್ಕೆ ಕಾಂಗ್ರೆಸ್ಗೆ ಸೆಡ್ ಹೊಡೆಯುವಂತ ಕೆಲಸ ಮಾಡಿದಂತ ಪಕ್ಷ ಯಾವ್ದಾದ್ರು ಇದೆ ಅಂದ್ರೆ ಅದು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲ ಮೂಲತಃ ಕಾಂಗ್ರೆಸ್ ನಿಂದ ಬಂದಂತ ಕಟ್ಟಾಳುಗಳೇನೆ. ಅದರಿಂದ ಅದೇ ರೀತಿಯಲ್ಲಿ 1999ರಲ್ಲಿ ಕಾಂಗ್ರೆಸ್ ಅಲ್ಲಿ ಅವರಿಗೆ ಯಾವುದೇ ಒಂದು ಸ್ಥಾನಮಾನಗಳಲ್ಲಾಗ್ಲಿ ಯಾವುದೇ ಒಂದು ಇದ್ರಲ್ಲಾಗ್ಲಿ ಅವರಿಗೆ ಸ್ಥಾನಮಾನಗಳನ್ನ ನೀಡದೇ ಇರುವಂತ ಕಾರ್ಯಕ್ರಮದಲ್ಲಿ ಅವರು ಕಾಂಗ್ರೆಸ್ ಅನ್ನ ತೊರೆದು NCP ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಅದೇ ರೀತಿಯಲ್ಲಿ 2023ರಲ್ಲಿ ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ 2 ಬಣಗಳಾಗಿ ವಿಂಗಡಣೆ ಆಯ್ತು. 2 ಬಣಗಳಾಗಿ ವಿಂಗಡಣೆ ಆದಾಗ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಶರದ್ ಪವಾರ್ ಅವರ ಪಕ್ಷದಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ 2023 ಜೂನ್ ತಿಂಗಳಲ್ಲಿ ವಿಭಜನೆ ಆಗುತ್ತೆ. ವಿಭಜನೆ ಆದಂತ ಸಂದರ್ಭದಲ್ಲಿ ನನ್ನನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಸ್ನೇಹಿತರೆ. ರಾಜ್ಯಾಧ್ಯಕ್ಷರಾಗಿ ನೇಮಕ ಆದ ಮೊದಲನೇ ಕಾರ್ಯಕ್ರಮ ನಾನು ಕೋಲಾರಲ್ಲೇ ಕೊಟ್ಟಿದ್ದೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಕೋಲಾರ ನಮಗೆ ದೇವಮೂಲ ಇದ್ದಂಗೆ. ಎಲ್ಲರೂ ಹೇಳ್ತಾ ಇದ್ರು ಕೋಲಾರ ಜಿಲ್ಲೆ ದೇವಮೂಲನೆ. ಖಂಡಿತವಾಗಿ ಹೇಳ್ತೀನಿ, ದೇವಮೂಲೆಯಲ್ಲಿ ನಾನು ಸ್ಥಾಪನೆ ಮಾಡಿ ಇವತ್ತು ರಾಜ್ಯದ ಹಲವು ಜಿಲ್ಲೆಗಳನ್ನ ನಾನು ಸ್ಥಾಪನೆ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಯಾವುದೇ ಒಬ್ಬ ರಾಜಕೀಯ ಪಕ್ಷಗಳಾಗಿರ್ಬೋದು, ಯಾವುದೇ ಸಚಿವರಾಗಿರ್ಬೋದು, ಯಾವುದೇ MLAಗಳಾಗಿರ್ಬೋದು, ಮೊಟ್ಟ ಮೊದಲಿನಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಬಂದು ನಮ್ಮ ಕೂಡುಮಲೆ ವಿಘ್ನೇಶ್ವರನ ಸ್ಮರಿಸುತ್ತಾನೆ ಅವರು ವಿಧಾನಸೌಧ ಮೆಟ್ಲಿಕ್ತಾರೆ. ಮುಂದಿನ ದಿನಗಳಲ್ಲಿ ಆ ಒಂದು ಚಾನ್ಸ್ ನನಗೂ ಕೂಡ ಸಿಗುತ್ತೆ ಅಂತ ನಾನು ತಂದೆಯಲ್ಲಿ ಕೇಳ್ಕೊಂತ, ಹಾಗೇನೆ ನಮ್ಮ ಇವತ್ತು ಏನು ನಮ್ಮ ಮುಳಬಾಗಿಲು ತಾಲೂಕು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ರಂಜಿತ್ ಅವರು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಬಂದಿರ್ತಕ್ಕಂಥದ್ದು ನನಗೆ ತುಂಬಾ ಹೃದಯದ ಸಂತೋಷ ಆಗ್ತಾ ಇದೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ನಮ್ಮ ಹೇಮಂತ್ ಅವರು ಹೇಮಂತ್ ಅವರು ಸುಮಾರು ವರ್ಷಗಳಿಂದ ನನ್ನ ಜೊತೆ ನಾನು ರಕ್ಷಣಾ ವೇದಿಕೆಯಲ್ಲಿದ್ದೆ. ಕರವೇ ಯುವ ಸೇನೆಯಲ್ಲಿ ಅವ್ರನ್ನ ತಾಲೂಕು ಅಧ್ಯಕ್ಷರಾಗಿ ಮಾಡಿದ್ದೆ. ಅದೇ ರೀತಿಯಲ್ಲಿ ರಕ್ಷಣಾ ವೇದಿಕೆ 18 ವರ್ಷಗಳಿಂದ ನಾನು ರಕ್ಷಣಾ ವೇದಿಕೆಯಲ್ಲಿ ಒಡನಾಟ ಇಟ್ಕೊಂಡು ಹಲವು ಹೋರಾಟಗಳನ್ನ ವಿದ್ಯಾರ್ಥಿಗಳ ಪರ, ರೈತರ ಪರ, ಕಾರ್ಮಿಕರ ಪರ ಬಹಳಷ್ಟು ಹೋರಾಟಗಳನ್ನ ಮಾಡಿ ನಾನು ಈ ಸ್ಥಾನಕ್ಕೆ ಬಂದಿರೋದು ಸ್ನೇಹಿತರೆ. ಇವತ್ತಿಗೂ ಅಷ್ಟೇನೆ ರಾಜಕೀಯವಾಗಿ ಎಷ್ಟೋ ಜನ ಕುಂಠಿತರಾಗಿದ್ದಾರೆ. ನಮ್ಮಲ್ಲೇ ಬಹಳಷ್ಟು ನಾಯಕರು ಇವತ್ತು ಮೂಲೆ ಗುಂಪಾಗಿ ಮನೆ ಸೇರಿದ್ದಾರೆ. ಆ ರೀತಿ ಆಗ್ಬಾರ್ದು. ನಾವು ಇವತ್ತು ನೋಡ್ತಾ ಇರ್ಬೋದು JCB ಪಕ್ಷ ಅಂತ ಕರೀತಾರೆ. ಜನತಾ ದಳ, BJP, ಕಾಂಗ್ರೆಸ್ ಅಂತ ಈ 3 ಪಕ್ಷಗಳ ಒಂದು ದೌರ್ಬಲ್ಯ ಯಾವ ತರ ಇದೆ ಅಂದ್ರೆ ಒಳ್ಳೆ ನಾಯಕರನ್ನ, ಒಳ್ಳೆ ವಿದ್ಯಾರ್ಥಿಗಳನ್ನ, ಒಳ್ಳೆ ಕಾರ್ಮಿಕರುಗಳನ್ನ ಯಾರು ಗುರುತಿಸ್ತಾ ಇಲ್ಲ. ಇವತ್ತು ನೋಡ್ಬೋದು ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಬರಪೀಡಿತ ಪ್ರದೇಶ ಇದು ಅಲ್ವಾ? ಬರಪೀಡಿತ ಪ್ರದೇಶನ ಅಲ್ವಾ? ಇವತ್ತು ತುತ್ತು ನೀರಿಗೆ ಹಾಗೆ ತುತ್ತು ಅನ್ನಕ್ಕೆ ಬಹಳಷ್ಟು ಜನ ರೈತರು ಕಷ್ಟ ಪಡ್ತಾ ಇದ್ದಾರೆ. ಕಾರ್ಮಿಕರು ಪಾಪ ರೈತರು ಒಂದೊತ್ತು ಕೂಲಿ ಮಾಡಿ ಒಂದೊತ್ತು ಜೀವನ ನಡೆಸೋದಕ್ಕೆ ತುಂಬಾ ಕಷ್ಟ ಇದೆ. ಇಲ್ಲಿ ನಿರುದ್ಯೋಗದ ಕೊರತೆ ಇದೆ. ಕರೆಕ್ಟ್ ಇಲ್ವಾ ಮಾಧ್ಯಮ ಮಿತ್ರರೇ? ಇಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ. ಈ ನಿರುದ್ಯೋಗನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ನಮ್ಮ NCP ಪಕ್ಷವನ್ನ ಬಲಿಷ್ಠವಾಗಿ ಮಾಡಬೇಕು ಅಂತ ಈ ಭಾಗದಲ್ಲಿ ನನ್ನ ಏನು ತಾಲೂಕು ಅಧ್ಯಕ್ಷರಾದಂತ ರಂಜಿತ್ ಅವರಾಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಾದಂತ ಟಿ ಬೈರೆಡ್ಡಿ ಅವ್ರನ್ನ, ಹಾಗೇನೆ ಹೇಮಂತ್ ಅವ್ರನ್ನ, ಈಗ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಬಂಧುಗಳು, ಒಬ್ಬೊಬ್ಬ ಕಾರ್ಯಕರ್ತರು ಕೂಡ NCPಯ ಒಬ್ಬೊಬ್ಬ ಕಾರ್ಯಕರ್ತರು ಕೂಡ 100 ಜನಕ್ಕೆ ಸಮಾನ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ, ಜೈ ಕೋಲಾರಮ್ಮ.